ಪ್ರಿಯ ಸ್ಪರ್ಧಾರ್ಥಿಗಳ ಇಂಡಿಯಾ ಫಾರ್ ಐಎಸ್ಗೆ ಆತ್ಮೀಯ ಸ್ವಾಗತ. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಈ ಒಂದು ವಿಡಿಯೋದಲ್ಲಿ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಮೊದಲಿಗೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡಿದಾಗ 2025ನೇ ಸಾಲಿನ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕೊಡಮಾಡಲ್ಪಡುವಂತಹ ರಾಷ್ಟ್ರಕವಿ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿಗೆ ಕೊಂಕಣಿ ಭಾಷೆಯ ಪ್ರಸಿದ್ಧ ಬರಹಗಾರರಾದಂತಹ ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದಂತಹ ಮಹಾಬಳೇಶ್ವರ್ ಸೈಲ್ ಅವರು ಭಾಜನರಾಗಿದ್ದಾರೆ. ಆ ಮೂಲಕ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಅನ್ನುವಂತಹ ಪ್ರಶ್ನೆ ಇದ್ದಿತ್ತು. ಇನ್ನು ಕುವೆಂಪು ರಾಷ್ಟ್ರೀಯ ಪುರಸ್ಕಾರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನಿದು ಅಂತ ನೋಡ್ತಾ ಬಂದಾಗ, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕೂಡ ಮಾಡಲ್ಪಡುವಂತಹ ಸಾಹಿತ್ಯಕ್ಕೆ ಅತ್ಯುನ್ನತ ಅಂದ್ರೆ ರಾಷ್ಟ್ರೀಯದ ಒಂದು ರಾಷ್ಟ್ರ ಮಟ್ಟದಲ್ಲಿನ ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯುತ್ತಮ ಪ್ರಶಸ್ತಿ ಅಂತ ಇದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಈ ಒಂದು ಪ್ರಶಸ್ತಿಯನ್ನ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್ ಅಥವಾ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಅನ್ನುವಂತಹ ಒಂದು ಟ್ರಸ್ಟ್ ಮಾಡಲ್ಪಡುತ್ತದೆ. ಅಂದ್ರೆ ಭಾರತದ ಸಂವಿಧಾನದಲ್ಲಿ ಪಟ್ಟಿ ಮಾಡಲ್ಪಟ್ಟಂತಹ 22 ಭಾಷೆಗಳಲ್ಲಿ ಬರೆದಂತಹ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಯಾವುದೇ ಭಾಷೆಯ ಒಂದು ಅಂಗೀಕಾರ ಅಂದ್ರೆ ಅಥವಾ ಕನ್ನಡ ಭಾಷೆಯಲ್ಲಿ ಬರೆದಿರಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ನಿರ್ಧಾರಗಳಿಲ್ಲ. 22 ಭಾಷೆಗಳಲ್ಲಿ ಬರೆದಂತಹ ಅಥವಾ 22 ಭಾಷೆಗಳಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಅವರ ಸೇವೆಯನ್ನು ಗುರುತಿಸಿ ಸಾಹಿತಿಗೆ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಮಾಡಲ್ಪಡುತ್ತದೆ. ಈ ಒಂದು ಸಾಹಿತ್ಯಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಅನ್ನುವಂಥದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಮಾಡಲ್ಪಡುವಂತಹ ಪ್ರಶಸ್ತಿ ಆಗಿರುತ್ತೆ. ಈ ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ ಒಮ್ಮೆ ಭಾರತದ ಸಾಹಿತಿಗಳಿಗೆ ಮಾಡಲ್ಪಡುತ್ತದೆ. ಮತ್ತು ಇನ್ನು ಪ್ರಶಸ್ತಿಗೆ ಬಂದಾಗ 5 ಲಕ್ಷ ಬಹುಮಾನ ಮತ್ತು ಬೆಳ್ಳಿಯ ಒಂದು ಪಾರಿತೋಷಿಕವನ್ನ ಕುಪ್ಪಳ್ಳಿಯಲ್ಲಿ ನಡೆಯಲ್ಪಡುವಂತಹ ಸಮಾರಂಭದಲ್ಲಿ ಪ್ರತಿ ವರ್ಷ ಮಾಡಲ್ಪಡುತ್ತದೆ. ಆಯ್ಕೆ ಪ್ರಕ್ರಿಯೆಯನ್ನ ನೋಡೋದಾದ್ರೆ ಅಥವಾ ಸಾಹಿತಿನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಪ್ರತಿ ವರ್ಷ ಈ ಒಂದು ಪ್ರತಿಷ್ಠಾನ ಏನಿದೆ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್ ಅಥವಾ ಪ್ರತಿಷ್ಠಾನ ಒಂದು ಆಯ್ಕೆ ಸಮಿತಿಯನ್ನ ರಚನೆ ಮಾಡುತ್ತೆ. ಈ ವರ್ಷದ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BL ಶಂಕರ್ ಅವರು ಇರ್ತಾರೆ ಮತ್ತು ಸದಸ್ಯರಾಗಿ ಹಿರಿಯ ಸಾಹಿತಿಗಳಾದಂತಹ ಕೃಷ್ಣರಾಯರು, ಅಗ್ರಹಾರ ಕೃಷ್ಣಮೂರ್ತಿಗಳು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಮತ್ತು ಕಡಿದಾಳ್ ಪ್ರಕಾಶ್ ಅವರು ಈ ಒಂದು ಆಯ್ಕೆ ಸಮಿತಿಯ ಸದಸ್ಯರಾಗಿರ್ತಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ತೆಗೆದುಕೊಂಡಂತಹ ನಿರ್ಧಾರದ ಮೇರೆಗೆ ಒಬ್ಬ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತೆ. ಮತ್ತು ಈ ವರ್ಷ ಪ್ರಶಸ್ತಿ ಪುರಸ್ಕೃತರ ಒಂದು ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ, ಮರಾಠಿ ಅಥವಾ ಕೊಂಕಣಿಯ ಒಂದು ಭಾಷೆಯಲ್ಲಿ ಬರೆದಂತಹ ಸಾಹಿತಿಯನ್ನ ಆಯ್ಕೆ ಮಾಡಲಾಗಿದೆ. ಅವರ ಹೆಸರೇ ಮಹಾಬಳೇಶ್ವರ್ ಸೈಲ್ ಅವರು. ಇವರು ಸಾಹಿತ್ಯವನ್ನ ತೆಗೆದುಕೊಳ್ಳೋದಕ್ಕೆ ಮುಂಚೆ ಅಥವಾ ಸಾಹಿತ್ಯ ಕೃಷಿಯನ್ನ ಮಾಡೋದಕ್ಕೂ ಮುಂಚೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. 1965ರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದಲ್ಲಿ ಇವರು ಕೂಡ ಭಾಗವಹಿಸಿರ್ತಾರೆ. ಅದಲ್ಲದೆ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವಿನ ಗಡಿಯಲ್ಲೂ ಕೂಡ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕೂಡ ಸೇವೆ ಸಲ್ಲಿರ್ತಾರೆ. ಈ ಒಂದು ಮಿಲಿಟರಿ ಅಥವಾ ಸೇನಾ ಸೇವೆಯ ನಂತರ ನಿವೃತ್ತಿಯ ನಂತರ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಆ ನಂತರದಲ್ಲಿ ಕೊಂಕಣಿಯ ಒಬ್ಬ ಪ್ರಖ್ಯಾತ ಲೇಖಕ ಮತ್ತು ಅನುವಾದಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಮಹಾಬಲೇಶ್ವರ್ ಸೈಲ್ ಅವರು 1943 ಆಗಸ್ಟ್ 4ರಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮಜಾಲಿ ಪ್ರದೇಶದ ಶೆಜಬಾಗ್ ಗ್ರಾಮದಲ್ಲಿ ಜನಿಸಿರ್ತಾರೆ. 8ನೇ ತರಗತಿಯವರೆಗೂ ಮಾತ್ರವೇ ವಿದ್ಯಾಭ್ಯಾಸವನ್ನ ಕೈಗೊಂಡು ಆ ನಂತರದಲ್ಲಿ ಭಾರತೀಯ ಸೇನೆಗೆ ಸೇರಿರ್ತಾರೆ. ಆ ನಂತರದಲ್ಲಿ ಉನ್ನತ ಶಿಕ್ಷಣವನ್ನ ಮಾಡಿರ್ತಾರೆ. ಮಹಾಬಲೇಶ್ವರ್ ಸೈಲ್ ಅವರು ದ್ವಿಭಾಷಾ ಲೇಖಕರಾಗಿದ್ದು ಮುಖ್ಯವಾಗಿ ಕೊಂಕಣಿ ಮತ್ತು ಮರಾಠಿ ಭಾಷೆಯಲ್ಲಿ ಹಲವಾರು ಕೃತಿಗಳನ್ನ ರಚನೆಯನ್ನ ಮಾಡಿದ್ದಾರೆ. ಇವರ ಹಲವಾರು ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಸಂಧಾನವಾಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಪ್ರಶಸ್ತಿಗಳು ಅಂತ ಬಂದಾಗ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಆಗಿರ್ಬೋದು ಅಥವಾ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಆಗಿರ್ಬೋದು. ಇವೆಲ್ಲವೂ ಕೂಡ ಅಂದ್ರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದು ಅವಾಠಾಣ್ ಅನ್ನುವಂತಹ ಒಂದು ಕೃತಿಗೆ ಇವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ಸಂಧಾನ ಆಗಿದೆ. ಇವರ ಒಂದು ಸಾಹಿತ್ಯ ಸೇವೆಯನ್ನ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಮಾಡಲ್ಪಟ್ಟಂತಹ ಕೃಷಿಯನ್ನ ಗಮನಿಸಿ ಈ ಒಂದು ಪ್ರತಿಷ್ಠಾನ ಅಥವಾ ಈ ವರ್ಷದ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನ ಮಹಾಬಲೇಶ್ವರ್ ಸೈಲ್ ಆಗಿದೆ. ಇನ್ನು ಕುವೆಂಪು ಬಗ್ಗೆ ನೋಡೋದಾದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಕೂಡ ಹಾಗೆ ಕರ್ನಾಟಕದ ಅತ್ಯುತ್ತಮ ಲೇಖಕರಲ್ಲಿ ಅಥವಾ 20ನೇ ಶತಮಾನದ ಶ್ರೇಷ್ಠ ಕನ್ನಡದ ಕವಿಗಳಲ್ಲಿ ಕೂಡ ಒಬ್ಬರಾಗಿ ಕುವೆಂಪು ಅವರು ಇರ್ತಾರೆ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಆಗಿರ್ತಾರೆ. ನಮ್ಮ ಕರ್ನಾಟಕದ ನಾಡಗೀತೆಯಾದಂತಹ ಜಯಭಾರತ ಜನನಿಯ ತನುಜಾತಿಯನ್ನ ಬರೆದಂತಹ ಒಂದು ಹಿರಿಮೆ ನಮ್ಮ ಕುವೆಂಪು ಅವರಿಗೆ ಸಲ್ಲಲ್ಪಡುತ್ತದೆ.
ಕುವೆಂಪು ಅವರು ಕವನಗಳು, ಕಾದಂಬರಿಗಳು, ಪ್ರವಾಸ ಕಥನಗಳು, ಪ್ರಬಂಧಗಳು, ವಿಮರ್ಶೆಗಳು, ಪ್ರತಿಯೊಂದು ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 1967ರಲ್ಲಿ ರಾಮಾಯಣದ ಹೊಸ ಆವೃತ್ತಿಯಾದಂತಹ ಶ್ರೀ ರಾಮಾಯಣಂ ದರ್ಶನಕ್ಕೆ ಇವರಿಗೆ ಕನ್ನಡದ ಅಥವಾ ಭಾರತದಲ್ಲಿ ಮೊದಲ ಕನ್ನಡ ಲೇಖಕನಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯಲಾಗುತ್ತೆ. 1964ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಕರ್ನಾಟಕ ಸರ್ಕಾರವು ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ಕೂಡ ಮಾಡಲ್ಪಡುತ್ತದೆ. ಇನ್ನು 1992ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಎಂಬಂತಹ ಗೌರವ ಪ್ರಶಸ್ತಿಯನ್ನು ಮಾಡಲ್ಪಡುತ್ತದೆ. ಕರ್ನಾಟಕ ರತ್ನ ಪ್ರಶಸ್ತಿಯ ಮೊದಲ ಪುರಸ್ಕೃತರು ಕೂಡ ಇವರೇ ಆಗಿರ್ತಾರೆ. ಇವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಜಂಟಿಯಾಗಿ ಕರ್ನಾಟಕ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನ 1992ರಲ್ಲಿ ನೀಡಲಾಗುತ್ತೆ. ಇನ್ನು 1988ರಲ್ಲಿ ಭಾರತ ಸರ್ಕಾರ ಮಾಡಲ್ಪಡುವಂತಹ ಪದ್ಮ ವಿಭೂಷಣ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಇದಲ್ಲದೆ ಅನೇಕ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳಾಗಿರ್ಬೋದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕುವೆಂಪು ಅವರಿಗೆ ನೀಡಲ್ಪಟ್ಟಿರುತ್ತದೆ. ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರನ್ನ ಹೊರತುಪಡಿಸಿ ಕನ್ನಡ ಸಾಹಿತ್ಯವನ್ನ ನೆನೆಯೋದಿಕ್ಕೂ ಕೂಡ ಅಸಾಧ್ಯ ಅಂತಾನೆ ನಾವೆಲ್ಲರೂ ಕೂಡ ಭಾವಿಸಿರ್ತೀವಿ. ಅಷ್ಟರ ಮಟ್ಟಿಗೆ ಅಂದ್ರೆ ಕನ್ನಡ ಮತ್ತು ರಾಷ್ಟ್ರೀಯ ಸಾಹಿತ್ಯಕ್ಕೆ ಕುವೆಂಪು ಅವರ ಕೊಡುಗೆ ಅಥವಾ ಕುವೆಂಪು ಅವರ ಸೇವೆ ಅಷ್ಟು ಅಚ್ಚ ಉಳಿದಿದೆ ಎಂದು ಹೇಳಿದ್ರೆ ತಪ್ಪಾಗಲಾಗದ್ದು.